ಹಾಯ್ ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. 30 ದಿನಗಳಲ್ಲಿ ಡಿಸಿಪ್ಲಿನ್ ಕಲಿಯುವುದು ಹೇಗೆ? ಹಾಗಾದರೆ ಇವತ್ತಿನ ದಿನ 6. ಇವತ್ತಿನ ಸಬ್ಜೆಕ್ಟ್ ಬಂದು ಕಂಫರ್ಟ್ ಝೋನ್ ಇಸ್ ಈಕ್ವಲ್ ಸೈಲೆಂಟ್ ಕಿಲ್ಲರ್ ಆಗಿ ನಮ್ಮ ಇವತ್ತಿನ ಸಬ್ಜೆಕ್ಟ್ ಬಂದು ಇದಾಗಿದೆ. ಹಾಗಾದರೆ ತಳಮಾಡದೆ ಈ ವಿಡಿಯೋ ಕಡೆ ಹೋಗೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದು ಮರೆಯಬೇಡಿ. ತಳಮಾಡದೆ ವಿಡಿಯೋ ಕಡೆ ಹೋಗೋಣ ಬನ್ನಿ. ಇನ್ನು ನೀವು ಸೇಫ್ ಆಗಿ ಇಂದಿರಾ ಅನ್ಸುತ್ತಾ? ಆ ಸೇಫ್ಟಿ ನಿಮ್ಮ ಬಿಗ್ಗೆಸ್ಟ್ ಡೇಂಜರ್ ಅಂತ ನಾನು ಹೇಳ್ತೀನಿ. ಕಂಫರ್ಟ್ ಝೋನ್ ಕಿರುಚಲ್ಲ, ಆದ್ರೆ ನಿನ್ನ ಫ್ಯೂಚರ್ ಸೈಲೆಂಟ್ ಆಗಿ ಕೊಳ್ಳುತ್ತಾ ಇದೆ. ಹಾಗಾದರೆ ಈ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇವತ್ತು ಸೇಮ್ ರೂಟೀನ್, ಸೇಮ್ ಎಕ್ಸ್ಕ್ಯೂಸಸ್, ಸೇಮ್ ರಿಸಲ್ಟ್. ಅಂದರೆ ಇವತ್ತು ಡೇ 6. ಇವತ್ತು ಕಂಫರ್ಟ್ ಝೋನ್ ಬ್ರೇಕ್ ಆಗುವ ದಿನ. ತಡ ಮಾಡದೆ ವಿಡಿಯೋ ಕಡೆ ಹೋಗೋಣ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದು ಮರೆಯಬೇಡಿ. ಕಂಫರ್ಟ್ ಝೋನ್ ಅಂದ್ರೆ ಲಕ್ಸುರಿ ಅಲ್ಲ, ಅದು ಹ್ಯಾಬಿಟ್. ಕಂಫರ್ಟ್ ಅಂದರೆ ಸೇಮ್ ಅಲಾರಾಮ್ ಝೋನ್, ಸೇಮ್ ಈಸಿ ವರ್ಡ್, ಸೇಮ್ ಪೀಪಲ್, ಸೇಮ್ ಎಕ್ಸ್ಕ್ಯೂಸಸ್. ಇದು ಪೇನ್ಲೆಸ್, ಆದ್ರೆ ಪ್ರೋಗ್ರೆಸ್ ಪೇನ್ಲೆಸ್ ಆಗಿ ಸಾಯುತ್ತೆ. ಹಾಗಾದ್ರೆ ಇದರ ಬಗ್ಗೆ ಕ್ಲಿಯರ್ ಆಗಿ ತಿಳಿದುಕೊಳ್ಳೋಣ. ಸರಿಯಾಗಿ ಕೇಳಿಸಿಕೊಳ್ಳಿ. ಕಂಫರ್ಟ್ ಝೋನ್ ಬ್ಯಾಡ್ ಅಲ್ಲ, ಆದ್ರೆ ಅಲ್ಲಿ ಸ್ಟೇ ಮಾಡಿದ್ರೆ ಫ್ಯೂಚರ್ ಇಲ್ಲ. ಏನೇಳಿ? ಕಂಫರ್ಟ್ ಝೋನ್ ಬ್ಯಾಡ್ ಅಲ್ಲ, ಆದ್ರೆ ಅಲ್ಲಿ ಸ್ಟೇ ಮಾಡಿದ್ರೆ ನಿಮ್ಮ ಫ್ಯೂಚರ್ ಇಲ್ಲ. ಅದಕ್ಕೆ ಹೇಳೋದು ಇವತ್ತಿನ ಮಾಸ್ಟರ್ ಟಾಸ್ಕ್ ಏನಂದ್ರೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ, ಕ್ಲೀನ್ ಆಗಿ ಕೇಳಿಸ್ಕೊಳ್ಳಿ. ಒನ್ ಅನ್ಕಂಫರ್ಟಬಲ್ ಆಕ್ಷನ್ ಟುಡೇ ಅಂದ್ರೆ ಇವತ್ತು ಒಂದು ಟಾಸ್ಕ್ ಬಗ್ಗೆ ಹೇಳ್ತೀನಿ, ಸ್ಟೆಪ್ ಬೈ ಸ್ಟೆಪ್. ಅದರಲ್ಲಿ ಸ್ಟೆಪ್ 1 ಏನೆಂದ್ರೆ ಒನ್ ಅನ್ಕಂಫರ್ಟಬಲ್ ಆಕ್ಷನ್ಸ್. ಇವತ್ತು ಒಂದೇ ಅನ್ಕಂಫರ್ಟಬಲ್ ಆಕ್ಷನ್ ಚೂಸ್ ಮಾಡಿ, ಅಂದರೆ ಇವತ್ತೇ ಚೂಸ್ ಮಾಡಿ. ಅದು ಹೇಗಿರ್ಬೇಕಂದ್ರೆ ಎಕ್ಸಾಂಪಲ್ಸ್ ಕೊಡ್ತೀನಿ. ಕೋಲ್ಡ್ ಶವರ್ ಅಂದರೆ ತಣ್ಣನೆಯ ನೀರಿನಲ್ಲಿ 30 ನಿಮಿಷ, ಅಂದರೆ ಹಾರ್ಟ್ ಚಾಪರ್ 20 ಮಿನಿಟ್ಸ್. ಟಫ್ ಕಾಲ್ ಮೇಕ್ ಈಗರ್ಲಿ ವೇಗ್ ಅಂದ್ರೆ ಒಂದು ಕಿತ್ತನೆ ನಿಮ್ಮ ಮೊಬೈಲ್ ಅಲಾರಾಮ್ ಇಕ್ಕಿದ ತಕ್ಷಣ ಒಂದೇ ರಿಂಗಿಗೆ ಎದ್ದೇಳುವ ಹಾಗೆ ಮಾಡಿ. ಅದು ನಿಮ್ಮ ಡಿಸಿಪ್ಲಿನ್ ಮೇಲೆ ಒತ್ತಾಯ ಬೀರುತ್ತದೆ. ಆದ್ದರಿಂದ ನೀವು ಲೈಫ್ನಲ್ಲಿ ಡಿಸಿಪ್ಲಿನ್ ಕಲಿಯುವುದಕ್ಕೆ ಮುಖ್ಯವಾದ ಅಂಶಗಳು ಇವು. ಆದ್ದರಿಂದ ನಾನು ಹೇಳ್ತಿದ್ದೇನೆ, ಇವೆಲ್ಲ ಅನುಸರಿಸಿ. ಇನ್ನು ಸ್ಟೆಪ್ ನಂಬರ್ 2, ನೋ ನೆಗೆಟಿವ್ ರೂಲ್ಸ್. ಬ್ರೈನ್ ಹೇಳುತ್ತೆ ಇವತ್ತು ಬಿಡು, ಆದರೆ ಆನ್ಸರ್ ಒಂದೇ ಇರಬೇಕು, ನಾನು ಇವತ್ತು ಮಾಡೇ ಮಾಡ್ತೀನಿ. ಎಷ್ಟೇ ಕಷ್ಟ ಆದ್ರೂ, ಎಷ್ಟೇ ಏನೇ ಇದ್ರು, ಹೆಂಗೆ ಇದ್ರು ನಾನು ಇವತ್ತು ಮಾಡ್ತೀನಿ. ಇದು ನಮಗೆ ಬೇಕಾದ ಡಿಸಿಪ್ಲಿನ್. ನಾವು ಬೆರೆಯಬೇಕಾದರೆ ಇದು ನಮಗೆ ಬೇಕಾದ ಒಂದು ಎನರ್ಜಿ ಬೇಕು. ಎನರ್ಜಿ ನಾವು ಹೆಂಗೆ ಡಿಸಿಪ್ಲಿನ್ ಮೇಲೆ ವರ್ಕ್ ಮಾಡ್ತೀವಿ ಅಂದ್ರೆ ನಮ್ಮ ಡಿಸಿಪ್ಲಿನ್ ಅದಷ್ಟು ಕಡೆ ನಮ್ಮನ್ನು ಹುಡ್ಕೊಂಡ್ಬರ್ಬೇಕು. ನಾವು ಆ ತರ ಡಿಸಿಪ್ಲಿನ್ ಕಡೆ ಗಮನ ಕೊಡಬೇಕು. ನಾವು ಲೈಫ್ನಲ್ಲಿ ಇವತ್ತು ಇದ್ದಂಗೆ ನಾಳೆ ಇರಬಾರ್ದು. ನಾವು ಇವತ್ತು ಹೇಗಿರ್ತೀವಿ ಅಂದರೆ ನಾಳೆ 1%, 100% ಬೇಡ, 1% ನಾವು ಲೈಫ್ನಲ್ಲಿ ಗ್ರೋ ಅಪ್ ಆಗಬೇಕು. ಅಂದರೆ ಡಿಸಿಪ್ಲಿನ್ ತುಂಬಾ ಮುಖ್ಯ ಲೈಫ್ನಲ್ಲಿ. ಆದ್ದರಿಂದ ನಾನು ಹೇಳ್ತಿದ್ದೀನಿ, ನಿಮಗೆ ಬ್ರೈನ್ ಬೇಡ ಅಂತ ಹೇಳಿದ್ರು ಆನ್ಸರ್ ಒಂದೇ ಕ್ಲಿಯರ್ ಕಟ್ ಆಗಿ ನಮ್ಮ ತಲೆಯಲ್ಲಿ ಮುಂದೆ ಇರಬೇಕು. ಅದು ಏನಂದ್ರೆ ನಾನು ಇವತ್ತು ಮಾಡೇ ಮಾಡ್ತೀನಿ ಅಂತ. ಇನ್ನ ಸ್ಟೆಪ್ ನಂಬರ್ 3 ಏನಂದ್ರೆ ಟೈಮ್ ಬಾಕ್ಸ್ ಇಟ್. ಅಂದರೆ ಫಿಯರ್ ಅಂದ್ರೆ ಭಯ ನಮಗೆ ದೊಡ್ಡದಾಗಿ ಇರುತ್ತದೆ, ಆದರೆ ಆಕ್ಷನ್ ಸ್ವಲ್ಪ ಚಿಕ್ಕದಾಗಿ ಇರಲಿ. ಆಕ್ಷನ್ ಇಷ್ಟು ನಿಮಿಷ ಇರಬೇಕಂದ್ರೆ ಜಸ್ಟ್ 10ರಿಂದ 20 ನಿಮಿಷ ಸಾಕು ನಮಗೆ. ಆ ಸ್ಮಾಲ್ ಆಕ್ಷನ್ನೇ ನಮ್ಮ ಡಿಸಿಪ್ಲಿನ್ಗೆ ಒಂದು ನಿತ್ಯ ಹೆಜ್ಜೆಯಾಗಿ ಕನ್ವರ್ಟ್ ಆಗಬಹುದು. ಗೊತ್ತಾಯ್ತಲ್ಲ? ನಮಗೆ 10ರಿಂದ 20 ನಿಮಿಷ ನಾವು ಅದರ ಮೇಲೆ ಫೋಕಸ್ ಅಂಡ್ ಡಿಸಿಪ್ಲಿನ್ ವರ್ಕ್ ಮಾಡಿದ್ರೆ ನಮಗೆ ಡಿಸಿಪ್ಲಿನ್ ಪಕ್ಕಾ ಲೈಫ್ನಲ್ಲಿ ಗ್ರೋ ಅಪ್ ಆಗೋಕ್ಕೆ ಸಹಾಯ ಮಾಡುತ್ತದೆ. ನೀವು ಏನೇ ಒಂದು ಮಾಡಬೇಕಾದ್ರೂ ಡಿಸಿಪ್ಲಿನ್ ಲೈಫ್ನಲ್ಲಿ ತುಂಬಾ ಮುಖ್ಯ.
ಇನ್ನು ಆ ಡಿಸಿಪ್ಲಿನ್ ಇಂದ ನೀವು ಇಷ್ಟು ಕಲಿತೀರಾ ಅಂದ್ರೆ, ಇಷ್ಟು ಬೆಳವಣಿಗೆ ಆಗ್ತೀರಾ ಅಂದ್ರೆ ನೀವು ಅಷ್ಟು ಎತ್ತರಕ್ಕೆ ಬೆಳಿತೀರಾ. ಡಿಸಿಪ್ಲಿನ್ ಇಂದ ನಮ್ಗೆ ಎಷ್ಟು ಸಹಾಯ ಆಗುತ್ತಂದ್ರೆ, ಇವತ್ತು ಹಿಂಗಿದ್ದೋರು ನಾಳೆ ಹಂಗಾದ್ರು ಅನ್ನೋ ಲೆವೆಲ್ಗೆ ಕರ್ಕೊಂಡು ಹೋಗುತ್ತೆ ಡಿಸಿಪ್ಲಿನ್. ಮೋಟಿವೇಶನ್ ಹಂಗಲ್ಲ. ನಮಗೆ ಹೈ ಎನರ್ಜಿ 1-2 ನಿಮಿಷ ಅಷ್ಟೇ ಮೋಟಿವೇಶನ್ ಇಂದ, ಆದ್ರೆ ಡಿಸಿಪ್ಲಿನ್ ಇಂದ ನಮಗೆ ಪೀಕ್ ಲೆವೆಲ್ ಅಲ್ಲಿ ನಮಗೆ ಹೈ ಎನರ್ಜಿ ಕೊಡುತ್ತದೆ. ಆದ್ದರಿಂದ ಡಿಸಿಪ್ಲಿನ್ ಲೈಫ್ ನಲ್ಲಿ ಮುಖ್ಯ. ಇನ್ನು ಸ್ಟೆಪ್ ನಂಬರ್ 4 ಹೆಸರನ್ನು ಇಡಿ, ಅಂದರೆ ಫಿನಿಶ್ ಆದ್ಮೇಲೆ ಇವೆಲ್ಲ ಲೂಡ್ ಆಗಿ ಹೇಳಿ. ಐ ಚೂಸ್ ಗ್ರೋತ್, ಐಡೆಂಟಿಟಿ ಲಾಕ್ ಇಟ್ ಅಂತ ಹೇಳಿಲ್ಲ ನಾನು. ನಮಗೆ ಡಿಸಿಪ್ಲಿನ್ ಎಷ್ಟು ಮುಖ್ಯ ಅಂದ್ರೆ, ನಾವು ಅದ್ರ ಮೇಲೆ ವರ್ಕ್ ಮಾಡಿದ್ರೆ ಡಿಸಿಪ್ಲಿನ್ ನಮ್ಮನ್ನ ಹುಡ್ಕೊಂಡು ಬರಬೇಕು. ಆ ಥರ ಅದಕ್ಕೆ ಹೇಳಿತು. ಇದೆಲ್ಲ ಅಷ್ಟು ಮುಗಿದ ಮೇಲೆ ಹೇಳಿ, ನಾನು ಒಪ್ಕೊಂಡಿದ್ದೀನಿ ನನ್ನ ಗ್ರೂಪ್ ಐಡೆಂಟಿಟಿ ಮೇಲಕ್ಕೆ ತಗೊಂಡು ಹೋಕೆ ಅಂತ ನಿಮ್ಮ ಮನಸ್ಸಲ್ಲಿ ನೀವು ಜೋರಾಗಿ ಕೂಕ್ಕೊಳ್ಳಿ. ಅದೇ ಇವತ್ತಿನ ಲೆಸನ್ಸ್. ಈ ಲೆಸನ್ಸ್ ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇನ್ನು ಡ್ರಾಯಿಂಗ್ ಲಾಜಿಕ್ ಕಡೆ ಹೋಗೋದಾದ್ರೆ, ಕಂಫರ್ಟ್ ಝೋನ್ ಕಷ್ಟದ ಜನರೇ ಕಂಫರ್ಟ್ ಝೋನ್ ನಮ್ಮ ಕಷ್ಟ ಜನರೇಟ್ ಮಾಡೋಕೆ ಶುರು ಮಾಡುತ್ತದೆ. ಆದರೆ ಆಕ್ಷನ್ ಕಷ್ಟನ ಸ್ಟ್ರಿಪ್ ಮಾಡುತ್ತೆ. ಅಂದರೆ ನಮಗೆ ಸ್ಮಾಲ್ ಡಿಸ್ಕಂಫರ್ಟ್ ರಿಪೀಟೆಡ್ ಆಗುತ್ತದೆ. ಆದರೆ ನಮಗೆ ಏನಿರಬೇಕು, ದೊಡ್ಡದಾಗಿ ಕಾನ್ಫಿಡೆನ್ಸ್ ಇರಬೇಕು. ನಮಗೆ ಕಂಫರ್ಟ್ ಝೋನ್ ಇಂದ ಆಚೆ ಬಂದು ಏನಾದ್ರೂ ಮಾಡೋಕೆ ಹೋದ್ರೆ ನಮಗೆ ಭಯ ಹುಟ್ಟುತ್ತದೆ. ಆ ಭಯನ ನಾವು ಅನ್ಲಾಕ್ ಮಾಡಬೇಕು. ಅದನ್ನೇ ಹೇಳ್ತಿದ್ದು, ಕಂಫರ್ಟ್ ಝೋನ್ ನಿಂದ ಹೊರಗೆ ಬಂದರೆ ನಾವು ಬೆಳೆಯಲು ಸಾಧ್ಯ ಅಂತ. ಇನ್ನು ಇವತ್ತಿನ ಅನ್ಕಂಫರ್ಟಬಲ್ ಆಕ್ಷನ್ ಏನು ಅಂತ ಕಮೆಂಟ್ ಮಾಡಿ. ನಮಗೆ ಆ ಕಂಫರ್ಟ್ ಝೋನ್ ಇಂದ ಆಚೆ ಬಂದು ನಾವು ಏನಾದರೂ ಮಾಡಲು ಸಾಧ್ಯವಾದಾಗ ಮಾತ್ರ ಡಿಸಿಪ್ಲಿನ್ ನಿಂದ ಚೂಸ್ ಮಾಡಿ ಕಂಫರ್ಟ್ ಝೋನ್ ಕಡೆ ಹೋಗಿ ಮಾಡಲು ಸಾಧ್ಯ. ಆ ಕಂಫರ್ಟ್ ಝೋನ್ ಬಿಟ್ರೆ ನಾವು ಮೇಲೆ ಹೋಗಲು ಸಹಾಯ ಮಾಡುತ್ತದೆ. ಡಿಸಿಪ್ಲಿನ್ ನಮ್ಮ ಹತ್ರ ಇದ್ದರೆ ನಾವು ಏನ್ ಬೇಕಾದರೂ ಮಾಡಬಹುದು. ಡಿಸಿಪ್ಲಿನ್ ಇಂದ ಆ ಕಂಫರ್ಟ್ ಝೋನ್ ಕಡೆ ಬಿಟ್ಟು ಡಿಸಿಪ್ಲಿನ್ ಮುಂದೆ ಇದ್ದರೆ ನಾವು ಏನ್ ಬೇಕಾದರೂ ಲೈಫ್ನಲ್ಲಿ ಸಾಧಿಸಬಹುದಾಗಿದೆ ಎಂದು ಈ ವಿಷಯ ತಿಳಿಸುತ್ತದೆ. ಇನ್ನು ಇದೆಲ್ಲ ಮುಗಿದ ಮೇಲೆ ಇವತ್ತಿನ ನಿಮ್ಮ ಮನಸ್ಸಲ್ಲಿ ಬರಬೇಕಾಗಿರೋದು ಏನು ಅಂದ್ರೆ, ಡೇ 6 ಡನ್. ನಾನು ಹೇಳ್ತಿದ್ದೀನಿ, ನಾನು ಬೆಳೆಯೋಕೆ ಸ್ಟಾರ್ಟ್ ಮಾಡಿದ್ದೀನಿ ಅಂತ. ಏಕೆಂದ್ರೆ ನಾವು ಡಿಸಿಪ್ಲಿನ್ ನಿಂದ ಯಾವತ್ತಿಂದ ಪ್ರಶ್ನೆ ವಿಡಿಯೋ ಮಾಡಿದ್ನೋ ಆವತ್ತಿಂದ ನಾನು 100ರಲ್ಲಿ 1% ದಿನದಿಂದ ದಿನಕ್ಕೆ ನಾನು 1% ಡಿಸಿಪ್ಲಿನ್ ನಿಂದ ಕಲಿತಾ ಇದ್ದೀನಿ. ಆದ್ದರಿಂದ ನಿಮಗೂ ಹೇಳ್ತಿದ್ದೀನಿ, ಡಿಸಿಪ್ಲಿನ್ ಲೈಫ್ನಲ್ಲಿ ತುಂಬಾ ಮುಖ್ಯ. ಇನ್ನು ನೆಕ್ಸ್ಟ್ ವಿಡಿಯೋ ಮಾಡೋವರೆಗೆ ವೇಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದು ಮರೆಯಬೇಡಿ.